ಮಾವಿನ ಹಣ್ಣಿನ ಸೀಕರಣೆ ತಿಂದು ಬೇಜಾರಾಗಿರೋರಿಗೆ ಮಾವಿನ ಹಣ್ಣಿನಿಂದ ಹೋಳಿಗೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಂಡು ಪ್ಯೂರಿ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಮತ್ತು ಹಸಿ ಕೊಬ್ಬರಿನ 1 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ಮತ್ತು 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಇವಾಗ ಆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಯಾವ ರೀತಿ ಹದ ಬರಬೇಕಂದ್ರೆ, ನಾರ್ಮಲಾಗಿ ನೀವು ಹೋಳಿಗೆ ಮಾಡಲಿಕ್ಕೆ ಯಾವ ಥರ ನೀವು ಹದದಲ್ಲಿ ಕಲಿಸ್ಕೊತೀರಿ ಸೇಮ್ ಅದೇ ಹದದಲ್ಲಿ ನಾವು ಈ ಹಿಟ್ಟನ್ನು ಕೂಡ ಕಲಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಲಾಸ್ಟಿಗೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ನಾವು ಒಂದು 10 ನಿಮಿಷ ನೆನೆಯೋಕ್ಕಿಡೋಣ. 10 ರಿಂದ 15 ನಿಮಿಷ ನೆನೆದ್ರೆ ಹಿಟ್ಟು ಇನ್ನೂ ಸ್ವಲ್ಪ ಹದವಾಗಿ ಬರುತ್ತೆ. ಮತ್ತು ನಾವು ಆವಾಗಲೇ ಮಾಡ್ಕೊಂಡಿರೋ ಮ್ಯಾಂಗೋ ಪ್ಯೂರಿ, ಅದ್ರ ಜೊತೆಗೆ 1 ಬಟ್ಲಾಗಷ್ಟು ಹಸಿ ಕೊಬ್ಬರಿ ತುರಿ ಮತ್ತು 1 ಬಟ್ಲಾಗಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಮತ್ತು 1 ಬಟ್ಲು ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಆಪ್ಷನ್ ಬೇಕಾದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಹಾಗೆ 1 ಬೌಲ್ ಆಗೋಷ್ಟು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಆಗಲೇ ಕಲಸಿಟ್ಕೊಂಡಿರೋಂಥ ಹಿಟ್ಟು ಆಲ್ರೆಡಿ ಅದು ನೆನೆದಿದೆ. ಈಗ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ಹೋಳಿಗೆ ಮಾಡಲಿಕ್ಕೆ ಒಳಗೆ ತುಂಬಕ್ಕೆ ನಮಗೆ ಹೂರಣ ಬೇಕು. ಅದಕ್ಕೆ ನಾವು ಒಂದು ಪ್ಯಾನ್ಗೆ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಬಟ್ಲಾಗಷ್ಟು ರವೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಯಾವ ರೀತಿ ಹುರ್ಕೋಬೇಕಂದ್ರೆ, ನಾರ್ಮಲಾಗಿ ಅದರದ್ದು ಘಮ ಬರೋವರೆಗೂ ನಾವು ಅದನ್ನು ಸ್ವಲ್ಪ ಹುರ್ಕೋಬೇಕು. ತುಂಬ ಜಾಸ್ತಿ ಏನು ಬೇಡ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಮ್ಯಾಂಗೋ ಪ್ಯೂರಿನ ಸೇರಿಸ್ತಾ ಇದ್ದೀನಿ. 1 ಬಟ್ಲು ರವೆಗೆ 1 ಬಟ್ಲಾಗಷ್ಟು ಮ್ಯಾಂಗೋ ಪ್ಯೂರಿ ಹಾಕಿಬಿಟ್ಟು ಬಿಸಿ ಮಾಡ್ಕೋತಾ ಇದ್ದೀನಿ. ಮ್ಯಾಂಗೋ ಪ್ಯೂರಿ ಹಾಕಿದ ಮೇಲೆ ಅದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡಿರೋದು. ಮತ್ತು 1 ಬಟ್ಲು ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ 1 ಬಟ್ಲಾಗಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಹೆಲ್ತ್ ಪರ್ಪಸ್ಗೋಸ್ಕರ ಇಲ್ಲಿ ಬೆಲ್ಲ ಯೂಸ್ ಮಾಡಿರೋದು. ನೀವು ಬೇಕಾದರೆ ಸಕ್ಕರೆ ಯೂಸ್ ಮಾಡಿ. ಸಕ್ಕರೆ ಯೂಸ್ ಮಾಡಿದರೆ ಇನ್ನೂ ಮ್ಯಾಂಗೋ ಕಲರ್ ಇನ್ನೂ ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಅದು ರೆಡ್ಡಾಗಿ ಕಾಣ್ತಾ ಇದೆ. ಮತ್ತು ನಾನು ಅದಕ್ಕೆ 3 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ, ಘಮ ಚೆನ್ನಾಗಿ ಬರಲಿ ಅಂತ. ಹೀಗೆ ಇನ್ನೂ ಸ್ವಲ್ಪ ಬಿಸಿ ಮಾಡ್ತಾ ಸ್ವಲ್ಪ ಕಲಿಸ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಕಲಿಸ್ಕೊತಾ ಇದ್ದಂಗೆ ಅದು ತಾನಾಗೆ ಪಾತ್ರೆ ಬಿಟ್ಕೋತಾ ಇರಬೇಕು. ಈ ರೀತಿ ಕಲಿಸಿದಾಗ ಒಂಚೂರು ಪಾತ್ರೆಗೆ ಅಂಟ್ಕೋಬಾರ್ದು, ತಾನಾಗೆ ಬಿಟ್ಕೋಬೇಕು. ಆ ರೀತಿ ಆದರೆ ನಮ್ಮದು ಹೂರಣ ರೆಡಿಯಾಗಿದೆ ಅಂತ ಅರ್ಥ. ಹೂರಣ ರೆಡಿಯಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಅದನ್ನು ನಾವು ಬೌಲ್ ಥರ ಈ ರೀತಿ ಬೌಲ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಹೋಳಿಗೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಬೌಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೂರಣ ಮಾಡಲಿಕ್ಕೆ. ಹಾಗೆ ಈಗ ಹೋಳಿಗೆ ತಟ್ಕೊಳ್ಳೋಣ. ಹಿಟ್ಟು ಈ ರೀತಿ ಹದ್ದಲ್ಲಿರಬೇಕು. ಅದನ್ನು ಮತ್ತೆ ಇನ್ನೊಂದು ಸರ್ತಿ ಮಿಚ್ಕೊಂಡು ಹೋಳಿಗೆನ ರೆಡಿ ಮಾಡ್ಕೊಳ್ಳೋಣ. ನಾರ್ಮಲಾಗಿ ನಾವು ಯಾವ ರೀತಿ ಹೋಳಿಗೆ ಮಾಡ್ತೀವಿ ಅದೇ ರೀತಿ ನಾವು ಬೇಳೆ ಒಬ್ಬಟ್ಟು ಅಥವಾ ಕೊಬ್ಬರಿ ಒಬ್ಬಟ್ಟು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ಮಾಡ್ಕೋಬೋದು. ಒಂದು ಬೌಲ್ನ ನಾನು ಹೂರಣ ತುಂಬಿಕೊಂಡು ಈ ರೀತಿ ಹೋಳಿಗೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಮೇಲೆ ಕೆಳಗಡೆ 2 ಕಡೆ ಬಟರ್ ಶೀಟ್ ಹಾಕ್ಕೊಂಡು ನೀವು ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಕೋಬೋದು. ಬಟ್ ನನಗೆ ಇದೇ ರೀತಿ ಅಭ್ಯಾಸ ಇರೋದ್ರಿಂದ ನಾನು ಕೈನಲ್ಲೇ ತಟ್ಕೋತಾ ಇದ್ದೀನಿ. ಮತ್ತು ಲಾಸ್ಟ್ ಎಡ್ಜಲ್ಲಿ ನಾವು ಚೆನ್ನಾಗಿ ತಟ್ಕೋಬೇಕಾಗುತ್ತೆ ಹೋಳಿಗೆನ. ಯಾಕಂದರೆ ಲಾಸ್ಟಲ್ಲಿ ಹಿಟ್ಟು ಬಂದು ಕೂತು ಅಂತಂದರೆ ಅದು ತಿನ್ನೋಕ್ಕೆ ಸರಿಯಾಗೋದಿಲ್ಲ, ನಾರಾಗಿಬಿಡುತ್ತೆ ಒಬ್ಬಟ್ಟು. ಅದಕ್ಕೋಸ್ಕರ ನಾವು ಲಾಸ್ಟ್ ಎಡ್ಜಲ್ಲಿ ತೆಳುವಾಗಿ ಮಾಡ್ಕೋಬೇಕು ಹೋಳಿಗೆನ ಯಾವತ್ತು. ಪೂರ್ತಿ ದಪ್ಪನೂ ಬೇಡ ಮತ್ತು ಪೂರ್ತಿ ತೆಳುವಾಗೋದು ಬೇಡ, ಮೀಡಿಯಮ್ ಸೈಜಲ್ಲಿ ನಾವು ಹೋಳಿಗೆನ ಮಾಡ್ಕೊಳ್ಳೋಣ. ಲಾಸ್ಟ್ ಎಡ್ಜಲ್ಲಿ ಚೆನ್ನಾಗಿ ತಟ್ಕೊಂಡು ತೆಳುವಾಗಿ ಇವಾಗ ಒಂದು ಹಂಚನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಂಚಕ್ಕಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹೋಳಿಗೆ ಬೆನ್ಸೋಕ್ಕೆ. ಮತ್ತು ರೆಡಿಯಾಗಿರೋ ಹೋಳಿಗೆ ನಾನು ತವ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಬೇಳೆ ಒಬ್ಬಟ್ಟು ಥರ ಯಾವುದೂ ಹರಿಯಲ್ಲ. ಮತ್ತು ಮಾವಿನ ಹಣ್ಣಿನ ಸ್ಮೆಲ್ಲು ಕೂಡ ಹಾಗೆ ಘಮ ಘಮ ಅಂತ ಬರ್ತಾಯಿದೆ.
ಈ ರೀತಿಯಾಗಿ ಎರಡೂ ಕಡೆ ಚೆನ್ನಾಗಿ ಬೆಂದ್ಕೊಂಡು ಹೋಳಿಗೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಕಲರು ಕೆಂಪಾಗಿ ನಾರ್ಮಲ್ ಹೋಳಿಗೆ ಥರ ಕಾಣಿಸ್ತಾ ಇದೆ. ಅದೇ ಏನಾದರೂ ನೀವು ಸಕ್ಕರೆ ಯೂಸ್ ಮಾಡಿದರೆ ಮ್ಯಾಂಗೋ ಹಣ್ಣಿನ ಕಲರ್ ಹಾಗೆ ಬ್ರೈಟಾಗಿ ಯೆಲ್ಲೋ ಆಗಿ ಕಾಣಿಸುತ್ತೆ. ನೋಡೋಕೆ ಮಾತ್ರ ಸೂಪರಾಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೀಗೆ ಎರಡು ಕಡೆ ಬೆಳೆಸ್ಕೊಂಡು ನೀಟಾಗಿ ಬೆಳೆಸ್ಕೊಂಡ್ಮೇಲೆ ತಿಂತಾಯಿದ್ರೆ ಆಹಾ ಘಮ ಘಮ ಇನ್ನೂ ಒಂದು ಸರ್ತಿ ತಿನ್ನಬೇಕು, ಇದೇ ಮಾಡ್ಕೊಂಡು ತಿನ್ನಬೇಕು ಅಂತ ನಿಮ್ಗೆ ಅನಿಸುತ್ತೆ. ನೋಡಿ ಇನ್ನೊಂದು ಹೋಳಿಗೆ ಮಾಡ್ತಾಯಿದ್ದೀನಿ. ಹೀಗೆ ಎಷ್ಟು ತಿಂದರೂ ಸಾಕಾಗಲ್ಲ. ನೋಡಿರಿ ನಿಮ್ಗೆ ಇಷ್ಟ ಆಗಿದ್ದರೆ ಮಾವಿನ ಹಣ್ಣಿನ ಹೋಳಿಗೆ ಮಾಡ್ಕೊಂಡು ತಿನ್ನಿ. ಹಾಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ.